ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಗೆಲುವಿನ ಓಟ ಮುಂದುವರೆದಿದೆ. ಇನ್ನೆರಡು ದಿನಗಳಲ್ಲಿ ಸಿನಿಮಾ OTTಗೆ ಬರುತ್ತಿದೆ. ಆದರೂ ಸಹ ಪ್ರೇಕ್ಷಕರು ಚಿತ್ರಮಂದಿರದಲ್ಲಿ ಸಿನಿಮಾ ವೀಕ್ಷಿಸುತ್ತಿದ್ದಾರೆ. ಈಗಾಗಲೇ 200 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಸಿನಿಮಾ ಮುನ್ನುಗ್ಗುತ್ತಿದೆ. ಬುಕ್ ಮೈ ಶೋನಲ್ಲೇ 10 ಲಕ್ಷಕ್ಕೂ ಅಧಿಕ ಟಿಕೆಟ್ ಮಾರಾಟವಾಗಿದೆ. ಸಾಮಾನ್ಯ ಪ್ರೇಕ್ಷಕರ ಜೊತೆಗೆ ಸಿನಿಮಾ ತಾರೆಯರು, ಚಿಂತಕರು ಸಹ ಕಾಟೇರ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ. ಚಿತ್ರದ ಕತೆ, ಚಿತ್ರಕಥೆ, ಕಲಾವಿದರ ಅಭಿನಯ, ನಿರ್ದೇಶನ ಹೀಗೆ ಪ್ರತಿ ವಿಭಾಗದ ಬಗ್ಗೆಯೂ ಮಾತನಾಡುತ್ತಿದ್ದಾರೆ. ಅಪ್ಪಟ ಕನ್ನಡ ಮಣ್ಣಿನ ಕತೆ ಚಿತ್ರವನ್ನು ಆಡಿ ಹೊಗಳಿದ್ದಾರೆ. ದರ್ಶನ್ ಅಭಿಮಾನಿಗಳಂತೂ ಕಾಟೇರ ಸಕ್ಸಸ್ ಸಂಭ್ರಮದಲ್ಲಿ ತೇಲುತ್ತಿದ್ದಾರೆ. ಇದೀಗ ಹಿರಿಯ ನಟಿ ಗಿರಿಜಾ ಲೋಕೇಶ್ ಕಾಟೇರ ಸಿನಿಮಾ ನೋಡಿ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ಬಗ್ಗೆ ಫೇಸ್ಬುಕ್ನಲ್ಲೂ ಸಹ ಬರೆದುಕೊಂಡಿದ್ದಾರೆ. ನಾನು ನೋಡಿದ ಕಾಟೇರ ಚಿತ್ರ. ಮೊದಲನೆಯದಾಗಿ ನಿರ್ದೇಶಕರಿಗೆ ನನ್ನ ಅಭಿನಂದನೆಗಳು. ಹಾಗೆ ನಿರ್ದೇಶಕರ ಬೇಕು ಬೇಡಗಳನ್ನು ಹಾಗೂ ಮಾಡಿಕೊಟ್ಟ ನಿರ್ಮಾಪಕರಿಗೆ ನನ್ನ ನಮನಗಳು. ಏಕೆಂದರೆ ಇಂಥ ಒಳ್ಳೆ ಕಥೆಯನ್ನು ಸಿನಿಮಾ ಮಾಡಿದ್ದೀರಾ. ಒಂದು ದೃಶ್ಯ ಕಾವ್ಯವನ್ನು ನೋಡಿದಂಗಾಯಿತು. ಇದು ನೆನ್ನೆದಲ್ಲ ಈ ಸಮಸ್ಯೆ, ನಮ್ಮನ್ನು ಕಾಡುತ್ತಿರುವ ಸಮಸ್ಯೆ. ಕತೆಗೆ ತಕ್ಕ ಪಾತ್ರಗಳ ಆಯ್ಕೆ, ಯಾವ ಪಾತ್ರ ಬಗ್ಗೆ ಹೇಳುವುದು? ದರ್ಶನ್ ಅವರ ಪಾತ್ರದ ಬಗ್ಗೆ ಹೇಳುವುದಾದರೆ ಆ ಪಾತ್ರ ಬೇಕಾದ ನಿಲುವು, ಎತ್ತರ, ಮೈಕಟ್ಟು, ಅವರ ಅಭಿನಯ ಎಂಥವರಿಗೂ ದಂಗು ಬಡಿಸುತ್ತದೆ. ಸಾಮಾನ್ಯವಾಗಿ ನನ್ನಂಥ ವಯಸ್ಸಾದವರಿಗೆ ಪೈಂಟಿಂಗ್ ಇಷ್ಟವಾಗುವುದಿಲ್ಲ. ಆದರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಫೈಟಿಗೂ ನಾನು ಈ ವಿಜಿಲ್ ಹೊಡೆದಿದ್ದೇನೆ ಅಂತ ಖುಷಿಯಾಗುತ್ತಿತ್ತು. ಬಾವಿಯ ದೃಶ್ಯವಂತೂ ನಿರ್ದೇಶಕರ ಕಲ್ಪನೆ ಏನು ಎಂಬುದನ್ನು ಸಾರಿ ಹೇಳುತ್ತಿತ್ತು. ಶ್ರುತಿ ಅವರು ಮಗುವಿಗೆ ಹಾಲು ಕುಡಿಸಲು ಬರುವ ದೃಶ್ಯ ಕಣ್ಣಲ್ಲಿ ನೀರು ತರಿಸುತ್ತಿತ್ತು. ಈ ದೃಶ್ಯದಲ್ಲಿ ಚೇತನ್ ಅವರು ಎಷ್ಟು ಮುದ್ದಾಗಿ ಅಭಿನಯಿಸಿದ್ದಾರೆ. ಮತ್ತು ಕಾಟೇರ ಸಣ್ಣವನಿದ್ದಾಗ ಬರುವ ಪಾತ್ರ ಚಂದು ಅವರದು ಕೂಡ ಸಣ್ಣ ಪಾತ್ರವಾದರೂ ನೆನಪಿಟ್ಟುಕೊಳ್ಳುವ ಪಾತ್ರ. ಮಾಮನ ಹಾಗೆ ಮೈಮಠವನ್ನು ಎಷ್ಟು ಚಂದ ಮಾಡಿಕೊಂಡಿದ್ದಾರೆ. ಮತ್ತು ಬೀರದರ್ ಅವರಂತೂ ಮರೆಯಲಾಗದ ಪಾತ್ರ. ಅವರ ಕೈಯಲ್ಲಿ ಹಿರಣ್ಯ ಕಶ್ಯಪು ಪಾತ್ರ ಮಾಡಿಸಿದ್ದು, ಈ ಹಿಂದೆ ಕಾಟೇರ ದನಿ ಕೊಟ್ಟಿದ್ದು ಅದ್ಭುತವಾಗಿತ್ತು. ಮತ್ತು ನಮ್ಮ ನಾಯಕಿಯ ಮರೆಯುವುದು ಹೇಗೆ? ತಾಯಿಯ ಹಾಗೆ ಸುಂದರ ಮುಖ, ನೃತ್ಯ ಎಲ್ಲವೂ ಚಂದ. ಕಳಸಪ್ರಾಯದಲ್ಲಿರುವ ದರ್ಶನ್ ಅವರಂತೂ ಒಳ್ಳೆಯ ಅಭಿನಯ. ಚಿತ್ರ ನೋಡಿ ಬರುವಾಗ ಮನಸ್ಸು ತುಂಬಿ ಬಂತು. ಎಂಥ ಒಳ್ಳೆಯ ಚಿತ್ರವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಪ್ರತಿಯೊಂದು ಪಾತ್ರ ಎಷ್ಟು ಮುದ್ದಾಗಿ ಮುಖ್ಯವಾದುದು. ಎಲ್ಲರೂ ತುಂಬ ಚಂದವಾಗಿ ಅಭಿನಯಿಸಿದ್ದಾರೆ. ನಮ್ಮ ನಿರ್ದೇಶಕರಿಗೆ ನಿಜವಾಗಿ ಆಟ್ಸಪ್ ಹೇಳಲೇಬೇಕು. ಹಾಗೆ ನಿರ್ಮಾಪಕರಿಗೂ ನನ್ನ ಅಭಿನಂದನೆಗಳು. ಹೀಗೆ ಒಳ್ಳೆಯ ಚಿತ್ರಗಳನ್ನು ಕೊಡುತ್ತಾ ಹೋಗಿ, ನಮನಗಳು ಎಂದು ಪೋಸ್ಟ್ ಮಾಡಿದ್ದಾರೆ. ಸದ್ಯ ದರ್ಶನ್ ಡೆವಿಲ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಮಿಲನ ಪ್ರಕಾಶ್ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳುತ್ತಿದ್ದಾರೆ. ಫೆಬ್ರವರಿ 16ಕ್ಕೆ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಗೊಳ್ಳಲಿದೆ.